ಮಂತ್ರಾಲಯದಲ್ಲಿ ಮೂವರು ಯುವಕರು ನೀರು ಪಾಲು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಂಗಭದ್ರಾ ನದಿಯಲ್ಲಿ ಮೂವರು ಯುವಕರ ಮೃತದೇಹ ಪತ್ತೆಯಾಗಿದೆ. ಮಂತ್ರಾಲಯದಲ್ಲಿ ಮೂವರು ಯುವಕರು ನೀರು ಪಾಲಾಗಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತುಂಗಭದ್ರಾ ನದಿಯಲ್ಲಿ ಮೂವರು ಯುವಕರ ಮೃತದೇಹ ಪತ್ತೆಯಾಗಿದೆ. ನದಿಯಲ್ಲಿ ಸ್ನಾನಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ನೀರು ಪಾಲಾಗಿದ್ರು. ಹಾಸನ ಮೂಲದ ಅಜಿತ್, ಸಚಿನ್, ಪ್ರಮೋದ್ ಸಾವನ್ನಪ್ಪಿದ್ದಾರೆ. ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಅಂತ ಮೂವರು ಯುವಕರು ಬಂದಿದ್ರು. ನಿನ್ನೆಯಿಂದ ಕೂಡ ಶೋಧ ಕಾರ್ಯವನ್ನು ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿಗಳು ನಡೆಸಿದ್ರು. ಇನ್ನು ಮಂತ್ರಾಲಯದಲ್ಲಿ ಮೂರು ಯುವಕರು ಈ ರೀತಿಯಾಗಿ ನೀರು ಪಾಲಾಗಿರುವಂತದ್ದು. ನದಿಯಲ್ಲಿ ಸ್ನಾನಕ್ಕೆ ಅಂತ ಹೋದಂತಹ ಸಂದರ್ಭದಲ್ಲಿ ಕಾಲು ಜಾರಿ ನದಿಗೆ ಬಿದ್ದಿದ್ದಾರೆ. ಹಾಸನ ಮೂಲದ ಅಜಿತ್, ಸಚಿನ್, ಪ್ರಮೋದ್ ಸಾವನ್ನಪ್ಪಿದ್ದಾರೆ. ರಾಘವೇಂದ್ರ ಸ್ವಾಮಿಯ ದರ್ಶನಕ್ಕೆ ಅಂತ ಮಂತ್ರಾಲಯಕ್ಕೆ ಹೋಗಿದ್ರು. ದೇವರ ದರ್ಶನವನ್ನ ಮಾಡ್ಕೊಂಡು ಬರೋಣ, ಈ ಸಂದರ್ಭದಲ್ಲಿ ದೇವರ ದರ್ಶನ ಮಾಡಲಿಕ್ಕೆ ಹೋದ್ರೆ ಅನುಕೂಲ ಆಗುತ್ತೆ, ಅಷ್ಟಾಗಿ ಜನ ಇರೋದಿಲ್ಲ ಅಂತ ಅನ್ಕೊಂಡು ಹೋಗಿದ್ರು ಅನ್ಸುತ್ತೆ ಈ ಯುವಕರು. ಆದ್ರೆ ವಿಧಿಯ ಆಟವೇ ಬೇರೆ ಇತ್ತು. ಮೂವರು ಯುವಕರು ಕೂಡ ನೀರು ಪಾಲಾಗಿದ್ದಾರೆ. ಸದ್ಯಕ್ಕೆ ಅವರ ಮೃತದೇಹ ಕೂಡ ಪತ್ತೆಯಾಗಿದೆ. ಅದನ್ನ ಕುಟುಂಬಸ್ಥರಿಗೆ ಹಸ್ತಾಂತರವನ್ನು ಕೂಡ ಮಾಡಬೇಕಾಗುತ್ತೆ. ಇವರು ದರ್ಶನ ಮಾಡಿಕೊಂಡು ಮತ್ತೆ ಸ್ನಾನಕ್ಕೆ ಹೋಗ್ಬಿಟ್ಟವ್ರು 4 ಗಂಟೆಯಲ್ಲಿ. ಸ್ನಾನಕ್ಕೆ ಹೋದ್ಮೇಲೆ ಈ ಥರ ಆಗಿದೆ. ತುಂಬ ಬೇಜಾರಾಗ್ತಾ ಇದೆ. ಈ ಥರ ಅಂದರೆ ಅಲ್ಲಿ ಒಂದು ಸೆಕ್ಯೂರಿಟಿನೂ ಕರೆಕ್ಟಾಗಿ ಇದು ಮಾಡಿಲ್ಲ. ಧರ್ಮಸ್ಥಳದಲ್ಲಿ ಬೇರೆ ಕಡೆಗೆಲ್ಲ ಎಷ್ಟು ಜನ ಮಾಡಿದ್ದಾರೆ. ಆ ಥರ ಮಾಡಿದಿದ್ರೆ ಇವತ್ತು ಏನೂ ಆಗ್ತಾ ಇರಲಿಲ್ಲ. ನೋಡಿ, ಪೊಲೀಸವರು ಇರಬೇಕಲ್ಲಿ. ಪೊಲೀಸರು ಇದ್ದರೆ ಏನು ತೊಂದರೆ ಇರೋಲ್ಲ. ಅವ್ರು ಇದ್ದಿದ್ರೆ ಸ್ವಲ್ಪ ಏನೋ ಈ ಹುಡುಗರು ಹಿಂದೆ ಕರೆಯೋರು ಅನಿಸುತ್ತೆ. ಈ ಥರ ಆಗಿ ನೋಡಿ, ಬಾಡಿ ಹುಡುಕ್ತಾ ಇದ್ದಾರೆ, ಇನ್ನೂ ಸಿಕ್ಕಿಲ್ಲ. ಇವಾಗ ಟೋಟಲ್ಲು 7 ಜನ ಬಂದಿದ್ದರು. 7 ಜನದಲ್ಲಿ ಇವ್ರು 3 ಜನ ನೀರಿಗೆ ಇಳಿದವ್ರೆ. ನೀರಿಗೆ ಇಳಿದ್ಬಿಟ್ಟು ಗುಂಡಿಲಿ ಕಾಲಿಕ್ಬಿಟ್ಟು ಹಂಗೆ ಒಳಗಡೆ ಹೋಗ್ಬಿಟ್ಟವ್ರೆ. ಇನ್ನೂ ಬಾಡಿ ಸಿಕ್ಕಿಲ್ಲ ನಮಗೆ. ಈಜು ಬರ್ತಾ ಇರಲಿಲ್ಲ, ಈಜು ಬರ್ತಾಯಿಲ್ಲ. ಇನ್ಸಿಡೆಂಟ್ ಆಗಿರೋದು ಸರ್, ಇವರು ಹಾಸನದಿಂದ 7 ಜನ ಬಂದಿದ್ದರು. ಗುರುವಾರ ಸಂಜೆ ಟ್ರೈನ್ ಹತ್ತಿ ಶುಕ್ರವಾರ ಮಧ್ಯಾಹ್ನ ಬಂದಿದ್ದರು ಮಂತ್ರಾಲಯಕ್ಕೆ. ಇವರೆಲ್ಲ ಶುಕ್ರವಾರ ಮಧ್ಯಾಹ್ನ ಸ್ನಾನ ಮಾಡ್ಕೊಂಡು ದರ್ಶನ ಮಾಡೋಕ್ಕೆ ಹೋಗಿದ್ದಾರೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಟ್ರೈನು ಲೇಟ್ ಆಗುತ್ತೆ ಅಂದ್ಬಿಟ್ಟು ಮತ್ತೆ ನೀರಲ್ಲಿ ಆಟಾಡೋಕೆ ಹೋಗಿದ್ದಾರೆ. ಒಟ್ಟು 7 ಜನದಲ್ಲಿ 5 ಜನ ನೀರಲ್ಲಿ ಇಳಿದಿದ್ರು. ಇನ್ನು 3 ಜನ ತೀರೋಗಿದ್ದಾರೆ. ಇನ್ನಿಬ್ಬರು ಬಚಾವಾಗಿ ಬಂದಿದ್ದಾರೆ. ಸರ್, ಸಂಜೆ ಒಂದು 5 ಗಂಟೆ ಹಂಗೆ ಮತ್ತೆ ನೀರಲ್ಲಿ ಆಟಾಡೋಕೆ ಹೋದಾಗ ಈ ಥರ ಘಟನೆ ಆಗಿದೆ. ಸರ್, ಹಾಸನದ ಹುಡುಗರು, ನಮ್ಮ ಹಾಸನದಿಂದ ಬಂದಿರೋದು ಎಲ್ಲ ಹಾಸ್ಟೆಲ್ ಹುಡುಗರು. ಹಾಸನದಲ್ಲೇ ಓದ್ತಾ ಇರೋದು ಎಲ್ಲ BCom BA ಮಾಡ್ತಿರೋ ಹುಡುಗರು. ಅವರು ನಿನ್ನೆ ಹಾಸನದಿಂದ ಟ್ರೈನ್ ಹತ್ತು ಬಂದಿದ್ದಾರೆ. ಬಂದು ಏನಾಯಿತು ಅಂದರೆ ಇಲ್ಲಿ ಮಂತ್ರಾಲಯ ಎಲ್ಲ ದರ್ಶನ ಮಾಡಿದ್ದಾರೆ. ದರ್ಶನ ಆದಮೇಲೆ ಸಂಜೆ 6 ಗಂಟೆ ಆಯಿತು. 6 ಗಂಟೆಯಲ್ಲಿ ಮತ್ತೆ ತುಂಗಭದ್ರಾ ನದಿಗೆ ಸ್ನಾನಕ್ಕೆ ಹೋಗಿದ್ದಾರೆ. ಸ್ನಾನಕ್ಕೆ ಹೋದಾಗ ಈ 7 ಜನದಲ್ಲಿ ಇಬ್ಬರು ಅಲ್ಲೇ ಇದ್ದರು. ಇನ್ನು 5 ಜನ ಏನು ನೀರಲ್ಲಿ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗಿದ್ದಾರೆ. ಅಲ್ಲಿ 3 ಜನ ಮಿಸ್ ಆಗಿದ್ದಾರೆ ಸರ್. ಕಾಲ್ಜಾರಿ 3 ಜನ. 3 ಜನ 5 ಜನದಲ್ಲಿ ಒಬ್ಬನ ಕಾಪಾಡಿದ್ದಾರೆ. ಇನ್ನೊಬ್ಬ ಈಜು ಹೊಡ್ಕೊಂಡು ಬಂದಿದ್ದಾನೆ. ಅದಲ್ಲದೆ ಇನ್ನು 3 ಜನ ಮಿಸ್ ಆಗಿದ್ದಾರೆ ಸರ್ ಹುಡುಗರು. ಅವರು 19 ವರ್ಷದ ಹುಡುಗರು, ಒಬ್ಬ 20 ವರ್ಷದ ಹುಡುಗರು, ಇಬ್ಬರು.